ಫ್ರೆಂಡ್ಸ ನಮ್ಮ ವಿಜ್ಜು ನೋಡ್ರಿ ಕಂಡಪಟ್ಟೆ ಆರಾಮ್ ತಪ್ಪದಾಯ್ತು. ಉಲ್ಟಿ ಅಂದ್ರೆ ಉಲ್ಟಿ ಮಾಡ್ಕೊಳತ್ತಾನ ರೀ. ಉರಿ ಅಂದ್ರೆ ಉರಿ ಬಂದಾವುದಿಲ್ಲ ವಿಜ್ಜು. ಬಕ್ಕಳು ಅಂದ್ರೆ ಬಕ್ಕಳು ಆರಾಮ್ ತಪ್ಪಿಟ್ಟದ್ರ ಅವನಿಗೆ. ನಾ ಕೆಲ್ಸಿಗೆ ಹೋಗ್ಬೇಕಂತೇಳಿದ. ಕೆಲ್ಸಿಗೂ ಹೋಗಿಲ್ರಿ ಆತವನಿ ದವಾಖಾನೆ ಹೋಗ್ಬೇಕಂತೇಳಿ ಒಮ್ಮೆ ಆರಾಮ್ ತಪ್ಪಿಬಿಟ್ಟದ ನೋಡ್ರಿ. ಯಜಮಾನ್ರು ಮೈ ತಗೊಂಡು ಕೂತಾರ ಅವನಿಗೆ ಹೊತ್ಕೊಂಡು. ನನಗಂತೂ ಮಾತಾಡೋಕ್ಕೂ ಬರ್ಲಾಗ್ಯದ್ರಿ. ಅಂಥ ಪರಿ ತ್ರಾಸ ಅಲತ್ತದ ಗಂಟ್ಲ. ಈ ಕಡೆ ನಂದು ಆ ಕಡೆ ನಮ್ಮ ದೊಡ್ಡ ಪಾರಾಗೂ ಕೆಮ್ಮಸಗತ್ತದ್ರಿ. ಅವನಿಗೂ ಕೆಮ್ಮತ್ತದ ಒಂದಿಟ್ಟು. ಮತ್ತು ನಮ್ಮ ವಿಜ್ಜಿಗೆ ಒಮ್ಮೆನೊಬ್ಲೆ ಆರಾಮ್ ತಪ್ಪಿಬಿಟ್ಟದ್ರಿ ನೋಡ್ರಿ. ಹಿಂಗೆ ಕೂತ್ಕೊಂಡು ಕೂತಾರ ಅವ್ರ ಪಪ್ಪ. ಏನು ವಿಜ್ಜು ಮಾತಾಡಲ್ಲ? ನೀವು ಮಾತಾಡಲ್ಲ ಅವ್ರ ಜೊತೆ? ದವಾಖಾನೆ ಹೋಗಮ್ಮಿ? ಉರಿಕ ಮಗನ ಮಾತಾಡ್ತಿ? ದವಾಖಾನೆ ಹೋಗಮ್ಮಿ ಬರ್ತಿ? ಒಳಬೇಡ ದವಾಖಾನೆ ಹೋಗಮ್ಮೆ. ಮಕ್ಕಳು ಆರಾಮ್ ತಪ್ಪದ ನೋಡ್ರಿ. ಮೆತ್ತಗಾಗ್ಬಿಟ್ಟಾನ್ರಿ. ಊಟನೂ ಮಾಡಲ್ಲಾಗ್ಯಾನ. ಏನೂ ಇಲ್ರಿ ಫ್ಯಾನ್ಸ. ಅಳ್ಳಕತ್ತಾರ ಯಜಮಾನ್ರು ಅಳ್ಳತ್ತಾರ್ರಿ. ವಿಜ್ಜು ಹೋಗಮ್ಮಿ. ದವಾಖಾನೆ ಹೋಗಮ್ಮಿ. ಫ್ರೆಶ್ ದವಾಖಾನೆ ತೊಗೊಂಬರ್ತೀನಿ ರೀ. ಉಲ್ಟಿ ಅಂದ್ರೆ ಉಲ್ಟಿ ಮಾಡ್ಕೊಂಡು ಇಡ್ತಾನ. ಅದಕ್ಕೆ ಇದು ರುದ್ರಾಕ್ಷಿ ಹಾಕಿ ನೋಡ್ರಿ ನಮ್ಮ ವಿಜ್ಜುಗೆ ಆರಾಮಿಲ್ಲ ಅಂಥೇಳಿ. ಗಾಳಿದು ಏನು ರೀ ಇತ್ತಲ್ರಿ ಹೋಗ್ಬಿಡ್ತದ್ರಿ ವಿಜ್ಜು. ಇಲ್ಲಪ್ಪ ಗಾಳಿದು ಇತ್ತಂದ್ರೆ ಹೋತು ಅಂತೇಳಿ ರುದ್ರಾಕ್ಷಿ ಹಾಕಿ ನೋಡ್ರಿ ವಿಜ್ಜುಗೆ. ನಾ ಯಾವಾಗ ಆರಾಮ್ ತಪ್ಪಲಿ ಇದು ಹಾಕ್ತೀವ್ರಿ ನಮ್ಮ ಪರಗಳಿಗೆ. ನಮ್ಮ ಮಮ್ಮಿ ಕೊಟ್ಟಿದ್ದಾರೆ. ಇದು ಜಪ ಮಾಡಿದ್ದಳು ಅನಿಷ್ಠಾನ ಕೂತಾಗ. ಸೊ ಜಪ ಮಾಡಿದ ರುದ್ರಾಕ್ಷಿ ಅದಾರ. ಇದು ನಿಮ್ಗೆ ಯೂಸ್ ಆಗ್ತದೆ ಪರಗಳಿಗೆ ಅಂತೇಳಿ ಕೊಟ್ಟಾರ. ಇದು ಎಷ್ಟು ವರ್ಷ 11 ಅದು ಅನುಷ್ಠಾನ ಮಾಡಿದ್ದಾರೆ ಇದು ರುದ್ರಾಕ್ಷಿ. ಹೌದಿಲ್ಲಪ್ಪ? ಯಾರು ಕೊಟ್ರ? ಅಜ್ಜಿ. ಮಮ್ಮಿ ಮೈಯಾಗ ಗಾಳಿ ದೇವು ಇತ್ತಲ್ರಿ ಮೈಯಾಗ. ಇದು ರುದ್ರಾಕ್ಷಿ ಹಾಕೊಳ್ಳಲ್ಲ ವಿಜ್ಜು. ವಲ್ಲ ತೆಗಿತಾನೆ. ಉಲ್ಟಿ ಮಾಡ್ಕೊಳ್ರಿ ಇವನಿಗೆ ಮತ್ತು ಇವನಿಗೆ ಕೆಮ್ಮಸ್ಗತ್ತದ್ರಿ. ಇಬ್ಬರಿಗೆ ದವಾಖಾನೆ ಒಯ್ಲಿಕ್ಕೆ ನೋಡಿ ಹೋಗಮ್ಮಿ. ಬಂದೇವು ನೋಡ್ರಿ. ಇಲ್ಲಿ ಸರ್ಕಾರಿ ಹಾಸ್ಪಿಟಲ್. ಇದು ಫಸ್ಟ್ ಟೈಮ್ ರೀ ನಾ ಇಲ್ಲಿ ಬಂದಿದ್ದು. ಇಲ್ಲೇ ನಮ್ಮ ಮನೆ ಬಲ್ಲಿ ಅಂತ ನನಗೆ ಗೊತ್ತಿದ್ದಿಲ್ಲ ರೀ. ಇದು ಸರ್ಕಾರಿ ಹಾಸ್ಪಿಟಲ್ ಅದಂಥೇಳಿ. ಸೊ ಪಾಳಿ ಇತ್ತು ಅದು ಕಂಡಪಟ್ಟಿ ಪಾಳಿ ಇತ್ತು. ಇಲ್ಲಿ ಪಾಳಿ ನಿಂದಿರ್ಬೇಕು ರೀ. ಕೇಸ್ ಪೇಪರ್ ತೆಗಿಬೇಕು. ಲೈನ್ ನಿಂತು ಕೇಸ್ ಪೇಪರ್ ತೆಗಿಬೇಕು ರೀ ಫ್ರೆಂಡ್ಸ. ಇವಾಗ ಕೇಸ್ ಪೇಪರ್ ತೆಕ್ಕೋತೀನಿ ರೀ. ಡಾಕ್ಟ್ರು ಬಂದಿದ್ರು ಆಲ್ರೆಡಿ. ನಾ 10 ಗಂಟೆಗೆ ಬಂದಿನಲ್ರಿ ಮನೆಯಂದು. ಅವ್ರು ಆಲ್ರೆಡಿ ಬಂದಿರು ಡಾಕ್ಟ್ರು. ಕೇಸ್ ಪೇಪರ್ ನನ್ನ ಮುಂದೆ ಒಂದು 7-8 ಜನ ಇದ್ರು. ಅವ್ರು ನಿಮ್ಗೆ ಕಾಣಿಸ್ತಿರ್ಬೇಕು. ಗರ್ದಿ ಅಂದ್ರೆ ಗರ್ದಿ ಐತ್ರಿ. 7 ಜನ ಇದ್ದರು. ಸೊ ಅವ್ರಾದ್ಮೇಲೆ ನಾನು ದವಾಖಾನೆ ತೋರಿಸ್ಕೊಳ್ಬೇಕು ರೀ ಫ್ರೆಂಡ್ಸ. ಇವಾಗ ತೋರಿಸ್ಕೊಂಡು ಮನೆಗೆ ಬಂದೆ ರೀ. ಬಂದು ಔಷಧ ಹಾಕೀನಿ ರೀ ಫ್ರೆಂಡ್ಸ. ಕಂಡಪಟ್ಟಿ ಉರಿ ಅಂದ್ರೆ ಉರಿ ಇದ್ದವನಿಗೆ ಔಷಧ ಅದು ಎಷ್ಟಂದ್ರೆ ವಿರಾಜಗೆ ಗೋಳಿಗಳು ಕೊಟ್ಟಾರೆ ಬರೀ. ವಿಜ್ಜಿಗೆ 3 ಕೊಟ್ಟಾರೆ ನೋಡ್ರಿ. 3 5 ml 2 ಟೈಮ್ ಹಾಕಂತೇಳಿ ಅಂದಾರ. 3 ಕೊಟ್ಟಾರೆ ವಿಜ್ಜಿಗೆ. ಆ ಕೆಳಗಡೆ ಇದ್ದು ಗೋಳಿ ವಿರಾಜ ಕೊಟ್ಟಾರೆ. ಕೆಮ್ಮಿಂದು ಉರಿದು ವಿರಾಜ ಕೊಟ್ಟಾರೆ. ಕೆಮ್ಮ ನೆಗಡಿ ಅದು ಬಂದಿತ್ತು. ಇವು 3 ಅವ ರೀ. ಈಗ ಇವಾಗ ಹಾಕಿನ್ರಿ. ಇವಾಗ 2 ಟೈಮ್ ಹಾಕಂದಾರವು. ನಡ್ಬೇಕಿನ ಒಂದು 3 ಟೈಮ್ ಅದು 1 ಟೈಮ್ ಹಾಕಂದ್ರೆ ಹಾಕಿವಿ. ಈಗ ಆಲ್ರೆಡಿ ಮನ್ಕೊಂಡ್ರಿ. ಎದ್ಮ್ಯಾಗ ಗೊತ್ತಾಗ್ತದೆ ರೀ ಎಷ್ಟು ಉರಿ ಕಮ್ಮಾಗ್ಯಾವ ಅಂತ. ವಿಜ್ಜಿಗೆ ನೋಡ್ರಿ ಈಗ ಕಟ್ನೀರು ಬಚ್ಚಲೈತಾವ್ರಿ. ಕಟ್ನೀರು ಬಸ್ತಾವ. ಉರಿ ಕಟ್ಟಾಗ ಏನೋ ಊಟ ಮಾಡಿಲ್ರಿ ಅವ. ಈಗ ಉಣಿಸ್ಬೇಕು. ಔಷಧ ಚಂದ ಅಲ್ರಿ ಔಷಧ. ಅದಕ್ಕೆ ಗೌರ್ಮೆಂಟ್ ದವಾಖಾನೆ ಹೋಗ್ತಾರೆ ಎಲ್ಲರೂ. ಸರ್ಕಾರ ದವಾಖಾನೆ ಹೋಗ್ತಾರನ್ರಿ? ಸರ್ಕಾರ ದವಾಖಾನೆ ಔಷಧಿಗಳು ಚಲೋ ಇರಲ್ಲ. ಚಂದ ಇರಲ್ರಿ. ಹೊರಗಿನ ದವಾಖಾನೆಗಳದಾಗ ಡಾಕ್ಟರ್ಗಳು ಮುದ್ದಾಮಲೆ ಬರೆದು ಕೊಡಲ್ಲ. ಮತ್ತೊಬ್ಬ ಬರ್ಬೇಕು ನಮ್ಮ ಬಲಿ. ಇಲ್ಲೇ ನಮ್ಮ ಬಲೆ ಬಂದು ಸಡಾಸ್ಬೇಕು. ಬರ್ಬೇಕು. ಇವತ್ತು ಸರ್ಕಾರ ದವಾಖಾನೆ ಹೋಯ್ದಿವಲ್ರಿ ನಾವು. ಯಾವಾಗ ತೋರಿಸಿಲ್ರಿ ಸರ್ಕಾರ ದವಾಖಾನೆ. ನಾವು ಇದೇ ಸಲನೇ ಸರ್ಕಾರ ದವಾಖಾನೆ ತೋರಿಸಿದ್ದು. ಅದೆಲ್ಲ ಕಮ್ಮಾಗ ಇಲ್ಲಪ್ಪ. ಅಪ್ಪ ಹೇಳೋ ಊಟ ಮಾಡತ್ತಿ. ಹಾಂ ನೋಡ್ರಿ ಫ್ರೆಂಡ್ಸ. ದವಾಖಾನೆ ಬರಾಗ ಏನೇನು ತೊಗೊಂಡಿಲ್ಲ ಅಂತ ತೋರಿಸ್ತೀನಿ. ಕಂಡಪಟ್ಟಿ ತುಟ್ಟಿಗಡೆ ಕಟ್ಟಲೆ ಅದೆಲ್ಲ 30 ರೂಪಾಯಿ ಪಾವು ಕಿಲೋ. ಬೆಂಡಿಕಾಯಿ 30 ರೂಪಾಯಿ ಪಾವು ಕಿಲೋ. ಚೋಳಿಕಾಯಿ 30 ರೂಪಾಯಿ ಪಾವು ಕಿಲೋ. ಬದನೆಕಾಯಿ 30 ರೂಪಾಯಿ ಪಾವು ಕಿಲೋ. 60 ರೂಪಾಯಿ ಅರ್ಧ ಕಿಲೋ. 120 ರೂಪಾಯಿ ಕಿಲೋ ಆಯ್ತು ರೀ. 120 ರೂಪಾಯಿ ಕಿಲೋ. ಯಾವ ಹುಡುಗಿ ಆಗ್ಬೇಕು ಹೇಳ್ರಿ ನಮಗೆ. ಅಡಿಕೆ ಅಕ್ಕಿ ಎಲ್ಲ ತಂದಿಡೈತೆ ಅಂತ ಇದಕ್ಕೆ ಪಾಲಕ್ ತೊಗೊಂಬಂದೀನಿ ರೀ. ಇದು 5 ರೂಪಾಯಿ ಅಂತ ಅದಕ್ಕೆ ತೊಗೊಂಡೀನಿ ಪಾಲಕ. ಮತ್ತು 10 ರೂಪಾಯಿ ನೋಡಿರಿ. ಉಳ್ಳಾಗಡ್ಡಿ ತಪ್ಪಲ ಉಳ್ಳಾಗಡ್ಡಿ ತಪ್ಪಲ 5 ರೂಪಾಯಿ.
ಮೆಣಸಿನ್ಕಾಯಿ ತೊಗೊಂಬಂದಿನಿ 5 ರೂಪಾಯಿ. ಅದು ಕ್ಯಾರಿಗೆ ಬಂದಾಗ್ಯಾವ, ಅವನು ಕೈಯಲ್ಲಿ ಹಿಡ್ಕೊಂಬರ್ಬೇಕು. ಇದು ಕಿಡ್ಲಿ ತೊಗೊಂಬಂದಿ ನೋಡ್ರಿ. ಹಾಂ ತೊಗೊಂಡಿದ್ದು ಇದು ಕೆಟ್ಲಿ ತುಪ್ಪ ಉಳ್ಳಕ್ಕೆ ಹಾಕ್ತಾರೆ ತೊಗೊಂಬಂದಿನಿ. ತುಪ್ಪ ಹಾಕಿ ಉಳ್ಳಕ್ಕೆ ಚೆನ್ನಾಗಿ ಅನಿಸ್ತೈತಿ ಅಂತೇಳಿ ಇದಕ್ಕೆ 60 ರೂಪಾಯಿ ನೋಡ್ರಿ ಫ್ರೆಂಡ್ಸ. ನೀವು ಕಮೆಂಟ್ ಹಾಕಿ ರೇಟ್ ಬಿದ್ದು ಅಂತೇಳಿ ಇದಕ್ಕೆ 60 ರೂಪಾಯಿ ಕೊಟ್ಟಿನಿ. ಆಕಿ 100 ರೂಪಾಯಿ ಅಂದೇಳು. ಹಳ್ಳುಗೆ ಅದ ರೀ, ವಜ್ಜೇನಿಲ್ಲ. ಅಷ್ಟೇ ತುಪ್ಪ ಹಾಕಿಡ್ಲಿಕ್ಕೆ ಹಾಕ್ಬತ್ತೆ ತೊಗೊಂಬಂದಿನಿ ರೀ 60 ರೂಪಾಯಿ. ಮತ್ತು ಉಳ್ಳಾಗಡ್ಡಿ ನೋಡ್ರಿ, ಉಳ್ಳಾಗಡ್ಡಿ 20 ರೂಪಾಯಿ ಕಿಲೋ ರೀ. ಹೊರಗೆ 25-30 ರೂಪಾಯಿ ಕಿಲೋ. ಅಂದ್ರೆ ಒಮ್ಮೆ ತೊಗೊಂಡಿನ ಅಂತೇಳಿ 20 ರೂಪಾಯಿ ಕಿಲೋ ಕೊಟ್ಟಾರ. 5 ಕಿಲೋ ತಂದಿನಿ ರೀ ಸರ್. 5 ಕಿಲೋ 5 ಕಿಲೋಕ್ಕೆ 100 ರೂಪಾಯಿ ಕೊಟ್ಟು 5 ಕಿಲೋ ತಂದಿನಿ ಉಳ್ಳಾಗಡ್ಡಿ. ಕಂಡಪಟ್ಟಿ ತಿಂತೀವ. ಮತ್ತು ಇಲ್ಲಿ ಆಲೂಗಡ್ಡೆ ತೊಗೊಂಡಿ ನೋಡ್ರಿ. ಆಲೂಗಡ್ಡೆ ಹಾಕೊಂಡಮ್ಮ. ಈ ಬಟಾಟಿ ನೋಡ್ರಿ 10 ರೂಪಾಯಿ ಕಿಲೋ ಅಂತಂದ್ರು. 45 ರೂಪಾಯಿ ಕಿಲೋ ಇದ್ದು 10 ರೂಪಾಯಿ ಕಿಲೋ ಮಾರತ್ತಿರೊಬ್ರು. ಅವು 2 ಕಿಲೋ ತಂದಿದ್ವಿ. ಆಲೂಗಡ್ಡೆ ಇರ್ತದೆ ಖರಾಬ್ ಆಗಲ್ಲ. ಆಲೂಗಡ್ಡೆ ನಮ್ಗೆ 10 ಅಂತೇಳಿ 2 ಕಿಲೋ ತಂದಿದ್ವಿ. ಇದೇ ಒಂದು 100 ಒಟ್ಟು ಇಲ್ಲೇ ಒಂದು 150 ರೂಪಾಯಿ ಹೋಗ್ಯಾವ ನೋಡ್ರಿ. 150 ರೂಪಾಯಿ ಹೋಗ್ಯಾವ. ವಿಜಿ ದವಾಖಾನೆ ತೋರಿಸ್ಕೊಂಬರೋಣ ತಂದಿದ್ರಿ ಇಟ್ಟೆಲ್ಲ. ನಾವು ವಿಜಿ ದವಾಖಾನೆಗೆ ಅಲ್ಲಿ ದವಾಖಾನೆ ಫುಲ್ ಗರ್ದಿ, ಅಂತಪ್ಪೇನು ಗರ್ದಿ ಇದ್ದಿದ್ದಿಲ್ಲ ರೀ. ಅದು ಫಸ್ಟ್ ಟೈಮ್ ನಾನು ಸರ್ಕಾರಿ ದವಾಖಾನೆ ನಾವು ತೋರಿಸಿದ್ದು. ಯಾವಾಗ ಪ್ರೈವೇಟ್ ತೋರಿಸ್ತೀವಿ, ಸರ್ಕಾರಿ ದವಾಖಾನೆ ತೋರಿಸಿಲ್ಲ. ಇದೇ ಸಲ ನೋಡೋ ಮತ್ತೆ ಹೋಗಿದ್ದೀನಿ. ಅಂದ್ರೂ ಕಮ್ಮಾಗಿದಿಲ್ವಾ ಅಪ್ಪ? ಈಗ ಹೇಳಿ ಹುಡಿ ಕಮ್ಮಾಗಿಲ್ಲ ಅವ್ರಿಗೆ ಹುಡಿ ಕಮ್ಮಾಗಿ ಕಂಡಪಟ್ಟಿ ಮುಂಜಾನೆ ಉಲ್ಟಿ ಉರಿ ಊಟ ಮಾಡೋದು ಬೇಡ ಇರಬೇಡ. ದೋಸಲ ದೋಸಲ ಉಲ್ಟಿ ಮಾಡ್ಕೊಂಡಿದ್ದಿಲ್ಲ. ಈಗ ಒಂದು ಸ್ವಲ್ಪ ಆರಾಮಾಗ್ಯದ್ರಿ. ಸರ್ಕಾರಿ ದವಾಖಾನೆ ಔಷಧ ತಿಂತಂದು ಕೇಸ್ ಪೇಪರ್ ತೆಗಿಲಿಕ್ಕೆ 10 ರೂಪಾಯಿ, ಇವನಿಗೆ 10 ರೂಪಾಯಿ, ಅವ್ನಿಗೆ 10 ರೂಪಾಯಿ, ಇಬ್ಬರಿಗೆ 20 ರೂಪಾಯಿನ ದವಾಖಾನೆ ತೋರಿಸ್ಕೊಂಬಂದಿನಿ ರೀ. ಪ್ರೈವೇಟ್ಗೆ ಒಯ್ದ್ರೆ ಒಂದು 500 ರೂಪಾಯಿ 600 ರೂಪಾಯಿ ಹೆಡ್ತಿರೋರು ದವಾಖಾನೆ. ಇವನಿಗೆ ಕಮ್ಮಿ ಆಗ್ಯದ್ರಿ. ಮೈಯೆಲ್ಲ ಥಂಡಾಗ್ತದ. ಈಗ ಮುಂಜಾಡ್ದು ಏನೇನು ಉಂಡಿಲ್ಲ. ಈಗ ಒಂದು ಚಪಾತಿ ಉಂಡಾನ್ರಿ. ಮತ್ತು ಅನ್ನ ಬೆಳೆ ಮಾಡೋದನ್ನ ಈಗ ಮಾಡಬೇಕು. ಬಿಸಿ ಬಿಸಿ ಅಂದ್ರೆ ಮುಂತಿಲ್ಲ ಕಡೆ. ಹಾಕೊಂಡು ನಮಸ್ಕಾರ ಎಲ್ಲರಿ ಅಲ್ಲ. ಯಾರ್ಯಾರೆಲ್ಲ ಸರ್ಕಾರಿ ದವಾಖಾನೆ ತೋರಿಸ್ತೀರಿ ಕಮೆಂಟ್ ಹಾಕಿ. ಸರ್ಕಾರಿ ದವಾಖಾನೆ ಚಲೋ. ನಮ್ಮ ರೇಖಾಟಿನ ಬರೀ ಪೂರಿ ಸರ್ಕಾರಿ ದವಾಖಾನೆ ಹೋಯ್ತುಳ್ರಿ. ಸರ್ಕಾರಿ ದವಾಖಾನೆ ಯಾಕೆ ಬೈತಾಳೆ ಅಂತಿದ್ದೀನ. ಆ ಆಂಟಿ ಸುಧಾ ಬರೀ ಸರ್ಕಾರಿ ದವಾಖಾನೆ ಹೋಯ್ತು ನಮ್ಮ ಚೈತ್ರ. ಹೌದಿಲ್ಲಪ್ಪ ಮುಕ್ಕೋತಿ ತುಪ್ಪ ಅದಕ್ಕೆ ಹೋರಿ ಹೋರಿ. ಹಾಂ ಹಾಂ ಹೇಳು. ಹಾಂ ಫೋನ್ ಮಮ್ಮಿಗೆ ಫೋನ್ ಹಚ್ಚುತ್ತ. ನಾ ಭೀ ಹೊಂಟಿದ್ ಬಾಡಿಗೆ. ಮಮ್ಮಿಗೆ ಫೋನ್ ಹಚ್ಚುತ್ತೆ. ಆಕಿ ಮಾತಾಡಪ್ಲ ಇಲ್ಲ. ಹೆಚ್ಚು ಮಾತಾಡೋದು ತ್ರಾಸ ನೋಡಪ್ಪ. ಹೆಂಗೆ ಕೇಳೋದು ಇಲ್ಲ. ಫ್ರೆಂಡ್ಸ್ ಯಜಮಾನ್ರು 12 ದಿನ ಟ್ರಿಪ್ಗೆ ಹೊಂಟಾರ ನೋಡ್ರಿ. ಮಾತಾಡ್ರಿ ಒಂದು ಜರ. 12 ದಿನ ಟ್ರಿಪ್ಪಿಗೆ ಹೊಂಟಿದ್ ನೋಡ್ರಿ. ಗಂಟ್ಲೊಂದು ಬ್ಯಾನ್ ಅದ ರೀ. ಗಂಟ್ಲೊಂದು ಬ್ಯಾನ್ ಅದ ಪಾಪ. ಹೆಂಗೆ ಮಾಡ್ತಾರೆ ಅಡಿಗತ್ತೆ. ವಿಡಿಯೋ ಹೆಂಗೆ ಮಾಡ್ತಾಳೆ, ಲೈವ್ ಹೆಂಗೆ ಮಾಡ್ತಾಳೆ ಅದು ಟೆನ್ಷನ್ ಆಗ್ತದೆ. ಲೈವ್ ಅಂತ ಮಾಡಲ್ಲ ಅದನ್ನ. ಟುಗೆದರ್ ಲೈವ್ ಮಾಡಂತ 2 ಮಂದಿ. ನೀ ಸುಮ್ ಶಾಂತ ಕೊಡ್ರಪ್ಪ ನಾ ಮಾತಾಡ್ತೀನಿ. ಹಾಂ ನೀ ಫ್ರೀ ಇದ್ದಾಗ ಹೇಳ್ರಿ ನಂಗೆ. ಈಗ 12 ದಿನ ಹೊಂಟಿರಿ. ಯಾವಾಗ ಮಾಡ್ತಿರು ಏನು ಸುದ್ದಿ? ನಾ ಹೆಡ್ಫೋನ್ ಹಚ್ಚಿ ಗಾಡಿ ನಡೆಸೋದು ಮಾತಾಡ್ತೀನಿ. ಕರಿಯರ್ ಕಂಡ ಸಲತ್ತ ನಂಗೆ ಗಂಟ್ಲ. ಫೋನ್ ಹಚ್ತೀನಿ ಅಪ್ಪ. ಇಜ್ಜು ಬಾಯ್ ಮಾಡು ಪಪ್ಪ. ಪಪ್ಪ ಬಾಯ್ ಮಾಡು. ಪಿಲ್ಲು ಹೋದ್ರೆ ಹೇಳ್ತಾರ. ಏ ಪಿಲ್ಲು ನನ್ನ ಚಾರ್ಜರ್ ವೈರ್ ತೊಗೊಂಡ್ ಬಾ. ಬರೀ ವೈರ್ ಬರ್ತಾನೆ ನಂಗೆ ಬಾತ್ ಹಾಕೇಳ್ರಿ. ಅಲ್ಲಿ ಬಟ್ಟೆ ಮ್ಯಾಗ ನಿಂತು ತೊಗೊಂಬಾತ್ ಹೇಳ್ರಿ. ಹಾಂ ರೆಡ್ ಕಲರ್ ಇಲ್ರಿ ತಂದ್ರಿ. ವಿಜ್ಜು ಬಾಯ್ ಮಾಡಿ ಪಪ್ಪ. ಕೆಲ್ಸ ಹೊಂಟಿಲ್ಲ ಬಾಯ್ ಮಾಡಿದಿ ಒಂದೇ ಸಲ.
ಬರೀ ಇದು ತಂದಾಡ ವೈರ್ ನೋಡಿ 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 ಇಲ್ಲಿ ಲೈಟ್ ಬಂದು ಲೈಟ್ ಬಂದ ಸರಿ ಕೈ ಓದ್ತ ಸಾವಕಾಶ ಹ್ಞೂ ಪಪ್ಪ ಕೆಲಸ ಹೊಂಟ್ರಲ್ಲ ಬಾಯ್ ಮಾಡು ಎಸೆಲ್ಲ ಮಾಡ್ತಿ ಬಾಯ್ ಬಾಯ್ ರೀ ಫೋನ್ ಹಚ್ಚಿ ಪಪ್ಪ ಎಲ್ಲಿಗೆ ಹೊಂಟ್ರಪ್ಪ ಓಕೆ ರೀ ಫ್ರೆಂಡ್ಸ್ ಯಜಮಾನ್ರಿ ಟ್ರಿಪ್ ಹೊಂಟಾರಿ ಹೋಗ ಮನ್ಯಾಗ ಓದ್ತೀರಿ ನಾವು ಬಾರೋ ಬಾಯ್ ಮಾಡಿ ಪಪ್ಪ ಬಾಯ್ ಮಾಡಿ ಫ್ರೆಂಡ್ಸ್ ಹೊತ್ತು ಮಣಿ ಕೈಕಲ್ ಮುಖ ತಗೊಂಡು ಕೂತಿದ್ದೆ ರೀ ನಾ ಬಂದೀನಿ ಮತ್ತೆ ನೀ ನೋಡ್ರಿ ಊರಿ ನಾವ ರೀ ಊರಕ್ಕ ಮದಿಂದ ಕಮ್ಮಗಿರಿ ಮತ್ತೆ ಬರ್ಲಕತ್ತಾವ ಮತ್ತು ಔಷಧ ಹಾಕಿನಿ ಹೌದು ಮತ್ತೆ ಬರ್ಲಕತ್ತಾರ ಊರಿ ಈಗ ಒಂದೇ ನೀರು ಕುಡ್ತಿದ್ದಿ ನೋಡ್ರಿ ಜಗ್ ತಂದೇನಲ್ರ ಜಗ್ಗಿನಾಗೆ ಕುಡ್ಲೈತಿ ತೋರ್ಸಿ ನೋಡ್ರಿ ಜಗ್ ಅದೇ ಜಗ್ಗಿನಾಗೆ ನೀರು ಕುಡ್ಲೈತೆ ನೋಡ್ರಿ ಜಗ್ ಅಲ್ಲ ಹ್ಞೂ ಹಾಯ್ ಏನಪ್ಪಿರಿ ಹಾಯ್ ಏನಪ್ಪಿರಿ ಹೋಮ್ವರ್ಕ್ ಮಾಡ್ಲಕತ್ತಾರ ಅವ್ರಿಬ್ರು ಹೋಮ್ವರ್ಕ್ ಮಾಡತ್ತಾರ ನನಗಿದ್ದು ನೋಯ್ಸಕತ್ತದ ಅದಕ್ಕೆ ಒಂದು ಸ್ವಲ್ಪ ಗೋಳಿ ತೊಗೊಂಡು ಗೋಳಿ ತೊಗೊಂಡು ಕೂತೀನಿ ಹಾಂ ಹಾಕೊಡು ಅಲ್ಲಿ ಬಂದು ಯಾರಿಗೆ ಅವ್ರಿಗೆ ಹೇಳಿ ನಂಗೆ ಹೇಳಿ ಯಾರಿಗೆ ಹೇಳಿ ಅಮ್ಮೇನ ಅಡುಗೆ ಮಾಡಿ ನಾ ಏನು ಮಾಡ್ಬೇಕು ಗೊತ್ತಿಲ್ಲ ನಮ್ಮ ಮನೆ ಬಾಜಕ್ಕೆ ಪರಗಳ ನೋಡ್ರಿ ಒಂದು ಸ್ವಲ್ಪ ಔಷಧ ಹಾಕಿನಿ ನಾನು ತೊಗೊಂಡಿನಿ ನೀಟಾಗಾರ ಗೋಳಿ ತೊಗೊಂಡು ಬಕ್ಕಿಗಾರ ಬಾಯಿ ತುಂಬ ಗೋಳಿ ತೊಗೊಂಡು ನಾನು ಚೆಕ್ ಮಾಡಿಲ್ಲ ಫ್ರೆಂಡ್ಸ ಪಾನಿ ಹೊಡೆದು ಅನ್ನ ಮಾಡಿ ಊಟ ಮಾಡಿದೇವ್ರಿ ನಂಗೆ ವೀಡಿಯೋ ಆಗ್ತಿಲ್ಲ ಮಾತಾಡ್ಲಿಕ್ಕಾಗಲ್ಲಾಗ್ಯದ ಸೊ ಅದಕ್ಕೆ ವೀಡಿಯೋ ಮಾಡಲಿಲ್ಲ ರೀ ನಾ ಮಾತಾಡೋಕ್ಕಾಗಲ್ಲಾಗ್ಯದಂತೆ ಮಾಡಲಿಲ್ಲ ಮಾಡ್ತಿದ್ದ ಸೊ ಮಸ್ತಾಗ ಪಾನಿ ಹೊಡೆದನ್ನ ಮಾಡೀವಿ ಊಟ ಮಾಡೀವಿ ಈಗ ಆ ಕಡೆಲ್ಲ ಒಂದು ಸ್ವಲ್ಪ ಎಣ್ಣೆ ಗರಂ ಮಾಡೀನಿ ಕಿವ್ಯಾಗ ಎಣ್ಣೆ ಹಾಕ್ಬೇಕಂತೇಳಿ ಥಂಡಿ ಒಂದು ಕಿವಿ ಹೊಡಿತಾವ್ರಿ ಕಿವಿ ಬ್ಯಾನ್ ಆಗ್ತಾವ ಇದು ನನ್ನ ಗಂಟಲು ಬ್ಯಾನ್ ಆಗ್ಯದ ಅಂತೇಳಿ ನಮ್ಮ ಯಜಮಾನ್ರು ಬೈಲಿತ್ತಾರೆ ಕಿವ್ಯಾಗ ಎಣ್ಣೆ ಹಾಕೊಳ್ಳಿ ಕಿವ್ಯಾಗ ಎಣ್ಣೆ ಹಾಕಲ್ಲ ಕಿವ್ಯಾಗ ಎಣ್ಣೆ ಹಾಕಲ್ಲ ಅಂತ ಬೈಲಿಕತ್ತಾರೆ ರೀ ಸೊ ಕಿವ್ಯಾಗ ಎಣ್ಣೆ ಹಾಕೋಬೇಕ್ರಿ ಈಗ ಮೊದಲು ವಿಜ್ಜಿಗೆ ಹಾಕ್ತೀನಿ ರಿಮೋಟ್ ಬಿಡು ಹಾಕ್ತಿದ್ದ ಹಳ್ಳಿ ತೊಗೊಂಡು ನೋಡ್ರಿ ಇದ್ರ ಅವಾಗ ಒಂಜರ ಎಣ್ಣೆ ಹಾಕ್ಬೇಕ್ರಿ ಹೇಳಿದ ಮಾತೆ ಕೇಳೋದು ಪಾರ್ಗಳು ಹಾಕ್ಬೇಕಂದ್ರೆ ಅವ್ರಿಬ್ರಿಗೆ ಔಷಧ ತರ್ಲಕ್ಕೆ ಕಳ್ಸೀನಿ ರೀ ಮೆಡಿಕಲ್ಗೆ ಯಪ್ಪ ದಮ್ಮ ಕೈತಿಗೆ ಸಾಕು ಹಾಂ ಸಾಕು ಯಾಕ ಇನ್ನು ಬೇಡ ಬಕ್ಕುಳ ಎಣ್ಣೆ ಹಾಕೋಬೇಕು ಕಿವ್ಯಾಗ ಯಾಕ ಕಿವಿ ಏನೋ ಆಗಲ್ಲ ಹಂಗೆ ಹಾಂ ಬಸ್ ಅವಾಗ ಹಾಕ್ತೀವಿ ರೀ ಫ್ರೆಂಡ್ಸ್ ಇದೊಂದು ಕಿವಿಗೆ ಹಾಕಿ ಸಾಕು ಇನ್ನೊಂದು ಕಿವಿಗೆ ಹಾಕ್ತೀನಿ ರೀ ಈಗ ದಮ್ ಅದು ಅಲ್ಲಿ ಆಗಾನ ಮತ್ತೆ ಹಾಕ್ತಾ ಹೆಚ್ಚು ಕಡೆ ಅಟ್ಟೆ ಮುಕ್ಕ ಹ್ಞೂ ಸುಮ್ಮ ಅಟ್ಟೆ ಮುಕ್ಕೋನಿ ಇದೀಗ ಎಣ್ಣೆ ಹಾಕೀನಿ ರೀ ಅವ್ರು ಮೆಡಿಕಲ್ಗೆ ಹೋಗ್ಯಾರ ರೀ ಫ್ರೆಂಡ್ಸ ಅವರು ಬರ್ನ ಅವ್ರಿಗೆ ಇಟ್ಟು ಹಾಕ್ತೀನಿ ನಾನು ಇಟ್ಟು ಹಾಕೋತೀನಿ ನೋಡಮ್ರಿ ಮುಂದೆ ವಿಡಿಯೋ ಮಾಡೋದು ಆಗ್ತದೋ ಇಲ್ಲೋ ಗೊತ್ತಿಲ್ಲ ರೀ ಮಾತಾಡೋಕ್ಕಂತೂ ಆಗಲ್ಲಾಗ್ಯದ ನಂಗೆ ಇದು ಬ್ಯಾನ್ ಅಲ್ಲತ್ತದ ಮತ್ತು ನಾಳೆಗೆ ದವಾಖಾನೆ ಬಾ ಅಂತ ಹೇಳಿದ್ರೆ 5 ದಿನ ಆಗ್ತದೆ ದವಾಖಾನಿಗೆ ಹೋಗ್ಬಂದು 5 ದಿನ ಮ್ಯಾಗ ಬಾ ಅಂತಂದ್ರೆ ಏನು ಆಪ್ರೇಷನ್ ಮಾಡಬೇಕು ಏನು ಗುಳಿ ಮ್ಯಾಕ ಮಾಡ್ಬೇಕು ಅದೆಲ್ಲ ಹೇಳ್ತೀನಿ ಅಂದಾರಿ ನೋಡಮ್ರಿ ಏನಾಗ್ತದೆ ಅಂಥೇಳಿ ಗಂಟಲ್ದಾಗ ಸೊ ಇಲ್ಲಿ ಗಂಟ್ಲದ ನೋಡ್ರಿ ಇಲ್ಲಿ ಒಳಗೆ ಅದ್ರೊಳಗೆ ಇಲ್ಲಿ ಗಂಟೆ ಆಗ್ಯದಂತ ಸಣ್ಣದು
ಚಿರಿ ಚಿರಿ ಗಂಟಾಗ್ಯದಂತ್ರಿ. ಅದಕ್ಕೆ ಮಾತಾಡ್ಬೇಡ ಅಂತಂದ್ರೆ ಅಂತಂದ್ರೆ ನಾ ಮಾತಾಡತ್ರೂ ಮಾತಾಡೋಕ್ಕಾಗಲ್ಲಾಗ್ಯದ್ರಿ. ಯಾಕಂದ್ರೆ ಬ್ಯಾನ್ ಅಲ್ಲತ್ತದ ನಂಗೆ ಮಾತಾಡ್ಲತ್ತರ ಇಲ್ಲಿ ಫುಲ್ಲೆಲ್ಲ ಬ್ಯಾನ್ ಎಲ್ಲ ಬಿಡ್ಲಕತ್ತ. ಒಟ್ಟು ಹಿಂಗೆ ಮಾತಾಡೇ ಬಿಡಲ್ದ್ರಿ ಅದು ನನಗೆ. ಗಂಟಾಗ್ಯದ ಅಂತ ಹೇಳ್ಯಾರಿ. ನೀ 4 ದಿನ ಮೌನವ್ರತೆ ಇರು ಕಮ್ಮತ್ತ ಅಂದಾರ. ಸೊ ವಿಡಿಯೋ ಮಾಡ್ಲಕತ್ತೀನಿ ಹಾಗೆ ಬಿಡಬಾರ್ದು ಅಂತ ಅಂದ್ಕೊಂಡೀನಿ. ಆದ್ರೂ ಆಗಲ್ಲಾಗ್ಯದ್ರಿ ನಂಗೆ ಮಾಡೋದು. ಬಿಡ್ತೀನಿ, ಮಾಡಲ್ರಿ, ವಿಡಿಯೋ ಮಾಡಲ್ಲ. ನಾಳೆಗೆ ಹೋಗಿ ಬರ್ತೀನಿ ರೀ. ಮೊದಲು ದವಾಖಾನೆಗೆ ಹೋಗಿ ಬರ್ತೀನಿ, ಏನಂತ ನೋಡ್ತೀನಿ. ಆಪ್ರೇಷನ್ ಅಂತಂದಿದ್ರು. ನಂಗೆ ಏನು ಆಪ್ರೇಷನ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲರಿ. ಗುಳಿ ಮ್ಯಾಗ ಕಮ್ಮಿ ಮಾಡ್ಕೊಬೇಕಂತ ನಾ ಅಂದ್ಕೊಂಡೀನಿ. ಅದಕ್ಕೆ ನೀನು ನಾಳೆ ಬಾ ಅಮ್ಮಿ ಅಂದ್ರೆ 5 ದಿನ ಆದ್ಮೇಲೆ ಬಾ ಅಂದಾರ. ಹೋಗ್ಬೇಕು ರೀ. ಹೋದ್ಮೇಲೆ ತಿಳಿತದ್ರಿ ಏನು ಅಂತಾರೆ ಅಂಥೇಳಿ. ಸೊ ನಂದು ಹಿಂಗೆ ರೀ. ವಿಜ್ಜಿ ನೋಡಿದ್ರೆ ಆರಾಮ ತಪ್ಲತ್ತದ ರೀ. ನಾವು ವಿರಾಜ್ ಕೆಮ್ಸಕತ್ತದ ಏನೋ ಗೊತ್ತಿಲ್ಲ ರೀ. ಫ್ರೆಂಡ್ಸ ಇದು ದವಾಖಾನೆ ಹತ್ತಿ ಬಿಟ್ಟದ್ರಿ. ಯಾಕೋ ಏನೋ ಗೊತ್ತಿಲ್ಲ. ನೋಡಮ್ಮ ಎಷ್ಟು ದಿನ ಹತ್ತದ್ರಿ. ಒಂದೆಲ್ಲ ದಿನ ಕಮ್ಮಿ ಆಗದ್ದೇ ಅಲ್ರಿ ಫ್ರೆಂಡ್ಸ. ಅದಕ್ಕೆ ಟೈಮ್ ಬರ್ತದ್ರಿ. ಮಮ್ಮಿ ಏನೂ ಮಾಡೋಕ್ಕಾಗಲ್ರಿ. ಬಟ್ ನಂಗೆ ಇದು ಆಪ್ರೇಷನ್ ಅಂದ್ರೆ ಭಾಳ ಅಂಜಿಕೆ ಹೊಂಟದ್ರಿ. ಬೇರೆ ಏನ್ರಿ ಅಂದ್ರೆ ಹೋಲ್ ಬಿಡು ಅಂತ ಅನ್ಕೋತೀವಿ. ಬಟ್ ನನಗೆ ಇಲ್ಲಿ ಆಪ್ರೇಷನ್ ಅಂದರೆ ಕೈ ಕಾಲು ತಣ್ಣಗಾಗ್ಬಿಟ್ಟಾವ. ನಾವು ಆಪ್ರೇಷನ್ ಮಾಡ್ಕೊಳ್ಳೋ ಇಷ್ಟನೇ ಇಲ್ಲರಿ ನಂಗೆ. ದೇವ್ರ ಮೇಲೆ ಭಾರ ಹಾಕಿಂದ ಅಷ್ಟೇ ನೋಡಮ್ರಿ. ಡಾಕ್ಟ್ರ್ ಗೋಳಿ ಮ್ಯಾಗ ಕಮ್ಮಿ ಮಾಡ್ತೀನಿ ಅಂದ್ರೆ ಚಲೋ ಆಗ್ತದ್ರಿ. ಗಂಟು ಕರಗಪ್ಲೆ. ಸೊ ಇದಿಷ್ಟು ಗಂಟೆ ನೋಡೋಣ. ಯಾಕೋ ನಾ ಎಷ್ಟು ಚೀರಾಕಿ ಗೊತ್ತರಿ. ಎಷ್ಟು ಫಾಸ್ಟ್ ಮಾತಾಡೋಕಿ, ಎಷ್ಟು ಚೀರಾಕಿ. ಚೀರಿ ಪಾರ್ಗಳು ಕೂಡ ಚೀರಿ ಮಾಡ್ಕೊಂಡು ಕೂತಿದ್ರಿ. ವಿಜ್ಜಿ, ವಿರಾಜ, ಪಿಲ್ಲು ಚೀರಿ ಮಾಡ್ಕೊಂಡು ಕೂತೀನಿ ರೀ. ಇದು ಮತ್ತು ನನಗೀಗ ಮಾತಾಡಿದ್ರೆ ಇಲ್ಲಿ ಬ್ಯಾನ್ ಆಗ್ಲತ್ತದ. ನಂಗೆ ಬ್ಯಾನ್ ಆಗ್ಲಿಕ್ಕತ್ತದ್ರಿ. ಅದಕ್ಕಾಗಿನೇ ಸೊ ನೋಡಮ್ರಿ ಏನೇನು ಆಗ್ತಂತೆ ಮುಂದೆ. ಇದು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ. ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗಮ್ರಿ ಫ್ರೆಂಡ್ಸ. ನೀವು ಕಮೆಂಟ್ ಹಾಕ್ರಿ ಜಲ್ದಿ ಕಮ್ಮಲಿ ನನಗಂತೇಳಿ. ಗಂಟೆನ ದೊಡ್ಡ ಜಲ್ದಿ ಕರಗಲಿ ಅಂತೇಳಿ ಕಮೆಂಟ್ ಹಾಕ್ರಿ. ಖುಷಿ ಆಗ್ತದ. ಸೊ ವಿಡಿಯೋ ನೋಡೋರೆಲ್ಲ ಕಮೆಂಟ್ ಹಾಕ್ರಿ. ಕಮೆಂಟು ಕಮ್ಮಿ ಆಗಿಬಿಟ್ಟವ. ಸೊ ಏನು ಹೇಳ್ಬೇಕಂತ ತಿಳಿಯಲಾಗಿ ಅದು ಬಿಡ್ರಿ ಫ್ರೆಂಡ್ಸ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಫ್ಯಾಮಿಲಿ ಸಪೋರ್ಟ್ ಮಾಡಿರಿ. ಬಾಯ್ ರೀ. ಶುಭರಾತ್ರಿ ರೀ. ತ್ರಾಸಲ್ಗತ್ತದ ರೀ ಮಾತಾಡ್ಬಿಡಂತು. ಬಕ್ಕಳು ಬ್ಯಾನಲ್ತು. ನನಗೊಂಥರ ಹುಚ್ಚಿಡ್ದಂಗೆ ಆಗ್ಬಿಟ್ಟದ್ರಿ. ಯಾಕಂದ್ರೆ ಏನೋ ಒಂದು ಮಾಡ್ಬೇಕಂತ ಇದು ಯೂಟ್ಯೂಬ್ ಅನ್ನೋದು ನಾ ಮಾತಾಡೋದ್ರಿಂದನೇ ಅದ ರೀ ಯೂಟ್ಯೂಬ. ಅದೇ ನನಗೆ ಮಾತಾಡೋಕೆ ಬಂದ್ ಮಾಡಿದ್ರಿ. ಇನ್ನು ಯೂಟ್ಯೂಬ್ ಹೆಂಗೆ ಮಾಡ್ಬೇಕ್ರಿ? ನಾ ಮಾತಾಡೋದೇ ಬಂದಾದ್ಮ್ಯಾಗ ಯೂಟ್ಯೂಬ್ ಹೆಂಗೆ ಮಾಡ್ಬೇಕ್ರಿ? ಸೊ ಆಪ್ರೇಷನ್ ಮಾಡ್ಕೊಳಕ್ಕೆ ಇದು ಹಿಡ್ಲಿತ್ತದ. ಒಂಥರ ಅಳು ಹೊಂಟ್ಬಿಟ್ಟದ್ರಿ ನಂಗೆ. ಓಕೆ ರೀ ಫ್ರೆಂಡ್ಸ, ಬಾಯ್ ರೀ.